ಪೈಪ್ಲೈನ್ ವಿಚಾರಕ್ಕೆ ರಾಮನಗರದಲ್ಲಿ ಅಮಾನವೀಯ ಘಟನೆ ನಡೆದು ಹೋಗಿದೆ. ಕಾಮಗಾರಿಗೆ ಅಡ್ಡಿ ಅಂತ ವಯೋವೃದ್ಧೆ ಮೇಲೆ ದರ್ಪವನ್ನ ತೋರಿದ್ದಾರೆ. ಗ್ರಾಮದಲ್ಲಿ ವಿದ್ಯುತ್ ಕಂಬಕ್ಕೆ ಕಟ್ಟಿ ಗ್ರಾಮಸ್ಥರು ದರ್ಪವನ್ನ ಮೆರೆದಿದ್ದಾರೆ. ಚನ್ನಪಟ್ಟಣ ತಾಲೂಕಿನ ಚಿಕ್ಕಮಳೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಸೌಭಾಗ್ಯ ಮಂಗಳ ಅನ್ನೋರಿಂದ ವೃದ್ಧೆಯನ್ನ ಕಟ್ಟಿರುವ ಆರೋಪ ಕೇಳಿ ಬರ್ತಾ ಇದೆ. ಸುಮಾರು 1 ಗಂಟೆಗಳ ಕಾಲ ಪಾಪ ವೃದ್ಧೆ ನೆರಳಾಟ ನಡೆಸಿದ್ದಾರೆ. ವೃದ್ಧೆಯ ಮನೆ ಪಕ್ಕ ನಡೀತಿದ್ದಂತ ನೀರಿನ ಪೈಪ್ಲೈನ್ ಕಾಮಗಾರಿ, ಇದಕ್ಕೆ ವೃದ್ಧೆ ಅಡ್ಡಿಪಡಿಸ್ತಾರೆ ಅಂತ ಹಲವರು ದರ್ಪವನ್ನ ಮಾಡಿದ್ದಾರೆ. ನೋಡಿ, ಪೈಪ್ಲೈನ್ ವಿಚಾರಕ್ಕೆ ಏನಪ್ಪ ಇದು ವಯಸ್ಸಾಗಿರುವಂತ ಅಯ್ಯೋ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದೀವಿ ನೋಡಿ. ವಯಸ್ಸಾಗಿರುವಂತ ವೃದ್ಧೆಯನ್ನ ವಿದ್ಯುತ್ ಕಂಬ ಕಟ್ಟಾಕಿದಾರ್ರಿ. ಅದು ಎಂತ ಮನುಷ್ಯರು ಇವರೆಲ್ಲ. ಮನುಷ್ಯರು ಅಂತ ಹೇಳಕ್ಕಾಗುತ್ತೆ, ಮೃಗಗಳಿವೆಲ್ಲ. ನೋಡಿ, ಆ ವೃದ್ಧೆಗೆ ಪಾಪ ಕೂತ್ಕೊಳ್ಳೋದಕ್ಕೂ ಆಗಲ್ಲ ಅಂತ ವೃದ್ಧೆಯನ್ನ ನಿಲ್ಲಿಸಿ ಕಟ್ ಹಾಕ್ತಾರೆ ಅಂತ ಅಂದ್ರೆ ಇವರೆಲ್ಲ ಮನುಷ್ಯರ. ಇವರು ಏನೋ ಪೈಪ್ಲೈನ್ ಮಾಡ್ತಾ ಇದ್ರಂತೆ, ಅವ್ರ ಮನೆ ಮುಂದೆ ಮಾಡೋದಕ್ಕೆ ಬಿಡಲ್ಲ ಈಕೆ ಅಂತ ಹೇಳಿ ಅಷ್ಟಕ್ಕೆ ಕಟ್ ಹಾಕ್ಬಿಡೋದ. ಪಾಪ ನಡೆಯೋದಕ್ಕೂ ಬರಲ್ಲ ಆ ವೃದ್ಧೆಗೆ. ಏನ್ ಮನುಷ್ಯರ ಇವರೆಲ್ಲ. ಚನ್ನಪಟ್ಟಣ ತಾಲೂಕಿನ ಚಿಕ್ಕಮಳೂರು ಗ್ರಾಮದಲ್ಲಿ ಆಗಿರುವಂತ ಘಟನೆ ಇದು. ಈ ಸೌಭಾಗ್ಯ ಮತ್ತು ಮಂಗಳ ಅನ್ನೋ ಇಬ್ರು ಮಹಿಳೆಯರು ಈ ರೀತಿಯಾಗಿ ಆ ವೃದ್ಧೆಯನ್ನ ಕಟ್ಟಿದಾರಂತೆ. ಸುಮಾರು 1 ಗಂಟೆಗಳ ಕಾಲ ಪಾಪ ವೃದ್ಧೆ ನೆರಳಾಡಿದ್ದಾರೆ. ಪೈಪ್ಲೈನ್ ಕಾಮಗಾರಿ ನಡೀತಾ ಇತ್ತಂತೆ, ಇದಕ್ಕೆ ವೃದ್ಧೆ ಅಡ್ಡಿಪಡಿಸ್ತಾರೆ ಅಂತ ಹೇಳಿ ಹಲವರು ಈ ರೀತಿಯಾಗಿ ದರ್ಪವನ್ನ ಮೆರೆದಿರೋದು. ಅದು ಯಾರ ಜಾಗ? ಯಾರ್ದು? ನಿಮ್ ಜಾಗ. ನಿಮ್ ಜಾಗದಲ್ಲಿ ಯಾರು ಕೆಲಸ ಮಾಡ್ತಿರೋದು? ನಿಮ್ ಜಾಗದಲ್ಲಿ ಅವ್ರು ಹೋಗ್ತಿದಾರಾ? ಜಾಗ ಇರ್ಲಿಲ್ಲ ಸರ್. ಹಂಗೆಲ್ಲ ದೊಡ್ಡ ಮಾತಾಡ ಹೇಳಿ. ರೋಡ್ ಇರ್ಲಿಲ್ಲ ಸರ್. ಅದಕ್ಕೆ ಇವತ್ತು ನೀವು ಅಡ್ಡಿ ಪಡಿಸಿದ್ರಾ ಅಂದ್ರೆ ಕೇಳಿದ್ರಾ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಾಮನಗರ ರಿಪೋರ್ಟರ್ ಅರ್ಕೇಶ್. ಇವರೆಲ್ಲ ಏನು ಮನುಷ್ಯರ, ಏನು ಮೃಗಗಳ? ಇವರು ಏನ್ ಮಾಡಿತ್ತು ಪಾಪ ವೃದ್ಧೆ ತಪ್ಪು? ರಾಮ್, ಖಂಡಿತಲ್ಲೂ ಕೂಡ ಇದೊಂದು ಅಮಾನವೀಯ ಘಟನೆ ಅಂತ ಹೇಳ್ಬೋದು. ಈ ಘಟನೆಗೆ ಸಾಕ್ಷಿಯಾಗಿರುತ್ತದೆ ಚನ್ನಪಟ್ಟಣ, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಚಿಕ್ಕಮಳೂರು ಗ್ರಾಮ ಅಂತ ಬರುತ್ತೆ. ಈ ಗ್ರಾಮದಲ್ಲಿ ಏನು ವಯೋವೃದ್ಧೆ ಒಬ್ಬರನ್ನ ಮರಕ್ಕೆ ಲೈಟ್ ಕಂಬಕ್ಕೆ ಕಟ್ಟಿ ಹಾಕಿ ಹಲ್ಲೆ ಮಾಡಿರುವಂತದ್ದು. ಏನು ಈ ಪ್ರಕರಣ ನೋಡೋದಾದ್ರೆ, ಈ ಅಜ್ಜಿ ಏನಿದ್ದಾರೆ, ನನ್ನ ಅವಾಗಲೇ ವಿಡಿಯೋದಲ್ಲಿ ನೋಡುತ್ತೆ, ಆ ಪಕ್ಕದಲ್ಲಿ ಜಾಗ ಇದೆ, ಜಲಜೀವನ್ ವಿಚಾರವಾಗಿ ಏನೋ ಒಂದು ನೀರಿನ ಕಾಮಗಾರಿ ನಡೀತಿರುತ್ತೆ. ಈ ಕಾಮಗಾರಿ ವಿಚಾರವಾಗಿ ಈ ಅಜ್ಜಿ ಪದೇ ತೊಂದರೆ ಕೊಡ್ತಾರೆ ಅಂತ ಹೇಳಿ ಅಲ್ಲೇ ಸ್ಥಳೀಯರು ಮಂಗಳಮ್ಮ, ಸೌಭಾಗ್ಯ, ಲಲಿತಾ ಏನೋ 3 ಜನ ಮಹಿಳೆಯರು ಈಕೆ ವೃದ್ಧೆಯನ್ನ ಲೈಟ್ ಕಂಬಕ್ಕೆ ಕಟ್ಟಾಗಿರೋ. ಸುಮಾರು ಬೆಳಿಗ್ಗೆ 10 ಗಂಟೆಗೆ ಈ ಅಜ್ಜಿಯನ್ನ ಕಟ್ಟಾಗಿರೋ. ಸುಮಾರು 3-4 ಗಂಟೆಗಳ ಕಾಲ ಅಜ್ಜಿ ಲೈಟ್ ಕಂಬದಲ್ಲಿ ನರಳುವಂತದ್ದು. ಆ ಕೂಡಲೇ ಸ್ಥಳಕ್ಕೆ ಚನ್ನಪಟ್ಟಣ ಪುರ ಪೊಲೀಸರು ಕೂಡ ಭೇಟಿ ನೀಡಿ ಅಜ್ಜಿಯನ್ನ ಈಗಾಗಲೇ ಚನ್ನಪಟ್ಟಣ ಸಾರ್ವಜನಿಕ ಆಸ್ಪತ್ರೆ ಚಿಕಿತ್ಸೆಯನ್ನು ಕೂಡ ಕೊಡಿಸಿರುವಂತದ್ದು. ಅಂದ್ರೆ ಕೂಡ್ಲೂರು ಮತ್ತೆ ಏನು ಚಿಕ್ಕಮಗಳೂರು ಗ್ರಾಮ ಬರುತ್ತೆ, ಈ ಗ್ರಾಮ ಒಂದು ಹೆದ್ದಾರಿ ಆಗಿರುತ್ತೆ. ಇಲ್ಲಿ ಬೆಳಿಗ್ಗೆ ಕೂಡ ಪ್ರತಿನಿತ್ಯ 100 ವಾಹನ ಕೂಡ ಓಡಾಡ್ತಿರ್ತದೆ. ಆದ್ರೆ ಅಜ್ಜಿ 4-5 ಗಂಟೆಗಳ ಕಾಲ ಲೈಟ್ ಕಂಬದಲ್ಲೇ ನಿಂತಿರ್ತಾರೆ, ಸುಸ್ತಾಗಿರ್ತಾರೆ. ಆದ್ರೂ ಕೂಡ ಜನಗಳು ಕೂಡ ಮಾನವೀಯತೆ, ಮನುಷ್ಯತ್ವ ಇಲ್ವಾ, ಮರ್ತಿದಾರ ಅನ್ನೋದು ಕೂಡ ಈ ಪ್ರಕರಣಕ್ಕೆ ಸಾಕ್ಷಿಯಾಗುತ್ತೆ. 4-5 ಗಂಟೆಗಳಿದ್ರೂ ಕೂಡ ಸ್ಥಳೀಯರಾಗಲಿ ಅಥವಾ ಅಲ್ಲ ಗ್ರಾಮಸ್ಥರಾಗಲಿ ಯಾರು ಕೂಡ ಈ ವೃದ್ಧೆಯನ್ನ ಕಂಬದಿಂದ ಬಿಡಿಸುವಂತ ಕೆಲಸವನ್ನ ಮಾಡಲ್ಲ ಅನ್ನೋದು ಕೂಡ ನಿಜಕ್ಕೂ ಕೂಡ ಒಂದು ನಿರಾಸವನ್ನು ವ್ಯಕ್ತಪಡಿಸಬೇಕಾಗುತ್ತೆ ಪ್ರಭು. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.